ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಸ್ನೇಹಿತರೆ, ಎದುರುಗಡೆ ಮನೆ ನೋಡ್ತಾ ಇದ್ದಾರೆ. ಇದನ್ನು ಆಲ್ಮೋಸ್ಟ್ 50 ಲ್ಯಾಕಲ್ಲಿ ಕಟ್ಟಿರುವಂಥ ಮನೆ. ಡೂಪ್ಲೆಕ್ಸು 30-40 ಕಟ್ಟಿರುವಂಥದ್ದು. ಗ್ರೌಂಡ್ ಅಂತ ಬಂದಾಗ ಇಲ್ಲಿ ಬಾಡಿಗೆ ಮನೆ ಇದೆ 1 BHK, ಮೇಲ್ಗಡೆ ಡೂಪ್ಲೆಕ್ಸ್ 2 BHK. ಫ್ರಂಟ್ ಎಲಿವೇಶನ್ ನೋಡಿದ್ರೆ ಕಂಪ್ಲೀಟಾಗಿ ಸಿವಿಲಲ್ಲೇ ಮಾಡಿರುವಂಥದ್ದು. ಮಲ್ಟಿ ಕಲರನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ. ಟೆಕ್ಸ್ಚರ್ ಪೇಂಟನ್ನು ಇಲ್ಲಿ ಮಾಡಿರುವಂಥದ್ದು ವೀಕ್ಷಕರೇ. ಫ್ರಂಟ್ ನೀವು ನೋಡ್ತಾ ಇರ್ಬೋದು, ಕೆಲವೊಂದು ಬ್ಯಾಂಡ್ಗಳನ್ನು ಕೊಟ್ಕೊಂಡಿದ್ದಾರೆ. UPVC ವಿಂಡೋಸನ್ನು ಕೂಡ ಇಲ್ಲಿ ಇಂಟಿಗ್ರೇಷನ್ ಮಾಡಿದ್ದಾರೆ ವೀಕ್ಷಕರೇ. ಆ್ಯಂಡ್ ಮೇಲ್ಗಡೆ HD ಗ್ಲಾಸ್ ಇರುವಂತಹ ಬಾಲ್ಕನಿ ರೇಲಿಂಗ್ಸ್ ಕೂಡ ಬಂದಿದೆ ವೀಕ್ಷಕರೇ. ಫ್ರಂಟಲ್ಲಿ ಎಂಟೈರ್ ಆಗಿ ಗೇಟ್ ಬಂದಿದೆ. ಟಾಪ್ ಟು ಬಾಟಮ್, ಸೈಡ್ ಟು ಸೈಡ್ ಕಂಪ್ಲೀಟಾಗಿ MSಲ್ಲಿ ಮಾಡಿರುವಂಥದ್ದು, ಜೊತೆಯಲ್ಲಿ CNC ಡಿಸೈನ್. ಆ್ಯಂಡ್ ರೋಡ್ ಲೆವೆಲಿಂದ ಆಲ್ಮೋಸ್ಟ್ 2.5 feet ಹೈಟಲ್ಲಿರುವಂಥ ಮನೆ ವೀಕ್ಷಕರೇ. ಇನ್ನು ಪಾರ್ಕಿಂಗ್ ಅಂತ ಬಂದರೆ ಒಂದು ಕಾರಂತೂ ಆರಾಮಾಗಿ ಪಾರ್ಕಿಂಗ್ ಮಾಡ್ಬೋದು. ಪಾರ್ಕಿಂಗ್ ಟೈಲ್ಸ್ಗಳನ್ನು ಕೂಡ ನೀವು ನೋಡ್ಬೋದು. ಆಲ್ಮೋಸ್ಟ್ 35 rupeesನ ಪಾರ್ಕಿಂಗ್ ಟೈಲ್ಸನ್ನು ಹಾಕಿದ್ದಾರೆ. ಇಲ್ಲಿ ಬೋರ್ವೆಲ್ ಮತ್ತು ಸಂಪ್ ಕೂಡ ಇದೆ ವೀಕ್ಷಕರೇ. ಸಂಪ್ ಬಂದುಬಿಟ್ಟು 10,000 ಕೆಪಾಸಿಟಿ. ಓಕೆನಾ? ಸೊ ನೋಡ್ತಾ ಇರ್ಬೋದು, ಪಾರ್ಕಿಂಗ್ ಟೈಲ್ಸ್ ಎಲ್ಲ ನೋಡ್ತಾ ಇದ್ದಾರೆ. ಆ್ಯಂಡ್ ಕೆಳಗಡೆ ನಾನು ಆವಾಗಲೇ ಹೇಳ್ದಂಗೆ 1 BHK ರೆಂಟೆಡ್ ಹೌಸು. ಫ್ರಂಟ್ ಕ್ಲಾಡಿಂಗಲ್ಲಿ ಇಲ್ಲಿ ಕಂಪ್ಲೀಟಾಗಿ 2x4ನ ಕ್ಲಾಡಿಂಗ್ ಟೈಲ್ಸ್ಗಳನ್ನು ಯೂಸ್ ಮಾಡಿರೋಂಥದ್ದು, ಗ್ಲಾಸಿ. ಇವೆಲ್ಲವೂ ಕೂಡ 55 rupees ಆಗುತ್ತೆ. ಇನ್ನು ಒಳಗಡೆ ಬಂದರೆ ಮುಂದೆ ಹೋಗ್ತಾ ಇದ್ದಾಗೆ ಇಲ್ಲಿ ಫ್ರಂಟಲ್ಲಿ ನೀವು ನೋಡ್ಬೋದು ಟೀಕುಡ್ನ ಡೋರನ್ನು ಇನ್ಸ್ಟಲೇಷನ್ ಮಾಡಿದ್ದಾರೆ ವೀಕ್ಷಕರೇ. ಈ ಡೋರ್ ಆಲ್ಮೋಸ್ಟ್ 40,000 rupees ಆಗಿದೆ. ಇನ್ನು ಒಳಗಡೆ ಬಂದರೆ ಕಂಪ್ಲೀಟಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಕೆಳಗಡೆನೂ ಅಷ್ಟೇ 2x4ನ ಟೈಲ್ಸ್ಗಳನ್ನು ಹಾಕಿರುವಂಥದ್ದು ಫ್ಲೋರಿಂಗಿಗೆ. ಎದುರುಗಡೆ ಇರುವಂಥದ್ದು ಹಾಲ್ ಕೂಡ ಮೀಡಿಯಮ್ ಆಗಿದೆ, ತೊಂದರೆ ಇಲ್ಲ. ಆ್ಯಂಡ್ ಏನು TV ಯೂನಿಟ್ ನೋಡ್ತಾ ಇದ್ರೆ ಇದನ್ನು ಅಲ್ಯೂಮಿನಿಯಂ ಇಂಟೀರಿಯರ್ ಅವರು ಮಾಡಿರುವಂಥದ್ದು, B ಇಂಟೀರಿಯರ್. ಹೌದು ವೀಕ್ಷಕರೇ, ನಾನು ಯಾವಾಗಲೂ ಅವ್ರದ್ದು ವಿಡಿಯೋ ಮಾಡ್ತಾನೆ ಇರ್ತೀನಿ. B ಇಂಟೀರಿಯರ್ ಅವರು ಸಿಂಪಲ್ಲಾಗಿ ಒಂದು ಮನೆಗೆ ಏನು ಬೇಕೋ ಆ ಥರ ಮಾಡಿಕೊಟ್ಟಿದ್ದಾರೆ. ಇನ್ನು ಕಿಚನ್ ಅಂತ ಬಂದರೆ ಇದು 6x10 ಇದೆ ವೀಕ್ಷಕರೇ. ಇಲ್ಲೂ ಕೂಡ ಅಷ್ಟೇ L ಶೇಪ್ ಕಿಚನ್ ಮಾಡಿದ್ದಾರೆ. ಈ ಕಿಚನನ್ನು ಕೂಡ ಅಲ್ಯೂಮಿನಿಯಂ ಇಂಟೀರಿಯರಲ್ಲಿ ಮಾಡಿರುವಂಥದ್ದು. ಓಕೆ, ಸೊ ಇನ್ನು ಈ ಕಡೆ ಬಂದರೆ ಇಲ್ಲೊಂದು ರೂಮ್ ಇದೆ, ಜೊತೆಯಲ್ಲಿ ಒಂದು ಪಕ್ಕದಲ್ಲಿ ಕಾಮನ್ ವಾಶ್ರೂಮ್ ಕೂಡ ಇದೆ ವೀಕ್ಷಕರೇ. ರೂಮ್ನ ಸೈಜ್ ಬಂದುಬಿಟ್ಟು ಅರೌಂಡ್ 9x10 ಇದೆ ವೀಕ್ಷಕರೇ. ಆ್ಯಂಡ್ ಇಲ್ಲೂ ನೀವು ನೋಡ್ತಾ ಇರ್ಬೋದು, ವಾರ್ಡ್ರೋಬನ್ನು ಚಿಕ್ಕದಾಗಿ ಮಾಡಿದ್ದಾರೆ. ಇದನ್ನು ಕೂಡ B ಇಂಟೀರಿಯರ್ ಅವರು ಅಲ್ಯೂಮಿನಿಯಮಲ್ಲಿ ಮಾಡಿರುವಂಥದ್ದು. ಇಲ್ಲೊಂದು ಕಾಮನ್ ವಾಶ್ರೂಮ್ ಇದೆ, WPC ಡೋರನ್ನು ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಈ ವಾಶ್ರೂಮು 4x7 ಇದೆ ವೀಕ್ಷಕರೇ. ರೂಪ್ ಲೆವೆಲ್ವರೆಗೆ ಟೈಲ್ಸನ್ನು ಹಾಕಿದ್ದಾರೆ. ಜಾಗ್ವಾರ್ ಫಿಟ್ಟಿಂಗ್ಸನ್ನು ಇಲ್ಲಿ ಹಾಕಿರುವಂಥದ್ದು. ಓಕೆನಾ? ಸಿಂಪಲ್ ಆಗಿ ಮಾಡಿರುವಂಥ ಮನೆ ಅಂತ ಹೇಳ್ಬೋದು. ಕೆಳಗಡೆ GMನ ಸ್ವಿಚಸ್ಗಳನ್ನು ಯೂಸ್ ಮಾಡಿರುವಂಥದ್ದು. ಬನ್ನಿ ಹಾಗೆ ಮುಂದೆ ಕರ್ಕೊಂಡು ಹೋಗ್ತೀನಿ ನಾನು ನಿಮಗೆ. ಪಾರ್ಕಿಂಗ್ ತುಂಬ ಚೆನ್ನಾಗಿದೆ. ಒಂದು ಕಾರು, ಒಂದು 2-3 ಬೈಕನ್ನಂತೂ ಆರಾಮಾಗಿ ಇಟ್ಕೋಬೋದು. ಇನ್ನು ಮುಂದೆ ಬಂದರೆ ನೋಡಿ, ಇಲ್ಲಿ ಸೈಡಲ್ಲಿ ನಿಮಗೆ ಜಾಗ ಇದೆ. ಆ್ಯಂಡ್ ಇಲ್ಲೊಂದು ಕಿಚನ್ ವಿಂಡೋಸನ್ನು ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ. ಎಂಟೈರ್ ಆಗಿ ಇಲ್ಲಿ ಟೈಲ್ಸಿಂದ ಕವರ್ ಮಾಡಿರುವಂಥದ್ದು. ಗ್ಯಾಸ್ಗೆ ನಿಮಗೆ ಅಲ್ಲಿ ಸೆಕ್ಷನ್ ಮಾಡಿಕೊಟ್ಟಿದ್ದಾರೆ. ಮೀಟ್ರ್ ಬೋರ್ಡನ್ನು ಕೂಡ ಮಾಡಿರುವಂಥದ್ದು. 3 feet ಅಗಲ ಇರುವಂತಹ ಇಲ್ಲಿ ಸ್ಟೇರ್ ಕೇಸ್ ಇದೆ. ಇಲ್ಲಿ ಜೆಟ್ ಬ್ಲ್ಯಾಕನ್ನು ಇಲ್ಲಿ ಯೂಸ್ ಮಾಡಿರುವಂಥದ್ದು. ಆ್ಯಂಡ್ ರೈಸರ್ಗೂ ಕೂಡ ಜೆಟ್ ಬ್ಲ್ಯಾಕನ್ನೇ ಯೂಸ್ ಮಾಡಿದ್ದಾರೆ. ಸೊ ಎಂಟೈರ್ ಆಗಿ ಬ್ಲ್ಯಾಕ್ ಫಿನಿಶಲ್ಲಿ ಸಿಗ್ತಾ ಇದೆ. ಸೈಡಲ್ಲಿ SS ರಾಡನ್ನು ಕಂಟಿನ್ಯೂಟಿ ತೊಗೊಂಡಿದ್ದಾರೆ. ಲೆಫ್ಟ್ ಸೈಡಲ್ಲಿ ಮಕ್ಕಳಿಗೆ ಕೆಳಗಡೆ ಬೀಳಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ SS ರೈಲಿಂಗ್ಸ್ ಕಂಟಿನ್ಯೂಟಿ ತೊಗೊಂಡು ಕ್ಲೋಸ್ ಮಾಡಿಕೊಟ್ಟಿದ್ದಾರೆ. HD ಗ್ಲಾಸಿಂಗ್ ಹಾಕಿರುವಂತಹ ಒಂದು ರೈಲಿಂಗ್ಸ್ ಫ್ರಂಟಲ್ಲಿದೆ. ದೊಡ್ಡದಾಗಿ ಆಲ್ಮೋಸ್ಟ್ 6x5 ಇರುವಂತಹ ಒಂದು ಟೀಕುಡ್ನ ವಿಂಡೋ ಕೂಡ ಫ್ರಂಟಲ್ಲೇ ಬರುತ್ತೆ ವೀಕ್ಷಕರೇ. ಫ್ರಂಟ್ ಕ್ಲಾಡಿಂಗ್ ಕೂಡ ನೀವು ನೋಡ್ಬೋದು. ಕೆಳಗಡೆ ಪಾರ್ಕಿಂಗಲ್ಲಿ ಹಾಕಿದ್ರಲ್ವಾ, ಸೇಮ್ 2x4ನ ಟೈಲ್ಸನ್ನು ಇಲ್ಲಿ ಫ್ರಂಟ್ ಕ್ಲಾಡಿಂಗ್ ಆಗಿ ಮಾಡಿರುವಂಥದ್ದು. ಎದುರುಗಡೆ ವಿಂಡೋಸ್ ಏನು ನೋಡಿದರೆ ಅಲ್ಲೂ ಕೂಡ ಅಷ್ಟೇ ಮಿರರ್ಡ್ ಗ್ಲಾಸ್ಗಳನ್ನು ಇಲ್ಲಿ ಯೂಸ್ ಮಾಡಿರುವಂಥದ್ದು ವೀಕ್ಷಕರೇ. ಫ್ರಂಟ್ ಡೋರು ಅಷ್ಟೇ ಬರ್ಮಾ ಬಾಡಿ ಟೀಕುಡ್ನಿಂದ ಮಾಡಿರುವಂಥದ್ದು ಡೋರ್ ಇದು. ಕೆಳಗಡೆ ನೋಡಿದ್ರಲ್ಲ, ಆಲ್ಮೋಸ್ಟ್ ಸೇಮ್ ಅಂತ ಹೇಳ್ಬೋದು. 40,000 to 50,000 rupeesಲ್ಲಿ ಇದು ನಿಮಗೆ ಶಟರ್, ವಾಸ್ಕಲ್ ಎವ್ರಿಥಿಂಗ್ ಬರುವಂಥದ್ದು. ಇನ್ನು ಹಾಲ್ ಅಂತ ಬಂದರೆ ಅರೌಂಡ್ 18x14 ಬರುತ್ತೆ. ಎದುರುಗಡೆ TV ಯೂನಿಟ್ ನೋಡ್ತಾ ಇದ್ದೀರಲ್ವಾ, ಇವೆಲ್ಲವೂ ಕೂಡ ಕಂಪ್ಲೀಟಾಗಿ ರೂಟಿಂಗ್ ಮೆಥಡಲ್ಲಿ ಮಾಡಿರುವಂತಹ ಅಲ್ಯೂಮಿನಿಯಂ ಇಂಟೀರಿಯರ್. ಹೌದು ವೀಕ್ಷಕರೇ, ಇದು B ಇಂಟೀರಿಯರ್ ಮಾಡಿರುವಂಥದ್ದು. ತುಂಬ ಯೂನಿಕ್ ಆಗಿ ಮಾಡಿದ್ದಾರೆ. ರೂಟಿಂಗ್ ಮೆಥಡನ್ನು ಇಲ್ಲಿ ಮಾಡಿದ್ದಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ವುಡ್ ಫಿನಿಶಿಂಗಲ್ಲಿ ಸಿಗುತ್ತೆ. ಪಕ್ಕದಲ್ಲೇ ಚಿಕ್ಕದಾಗಿ ಒಂದು ವ್ಯಾನಿಟಿ ಮಾಡಿದ್ದಾರೆ ವಿತ್ ವಾಶ್ ಬೇಸಿನ್ಸು. ಆ್ಯಂಡ್ ಇಲ್ಲಿ ಒಂದು ಪೌಡರ್ ರೂಮ್ ಕೂಡ ಇದೆ. WPC ಡೋರನ್ನು ಹಾಕಿರುವಂಥದ್ದು. ಆಲ್ಮೋಸ್ಟ್ 5x4 ಇರುವಂತಹ ಸೈಜ್ ಇದೆ ವೀಕ್ಷಕರೇ. ರೂಪ್ ಲೆವೆಲ್ವರೆಗೆ ಟೈಲ್ಸ್ ಹಾಕಿದ್ದಾರೆ. ಜಾಗ್ವಾರ್ ಫಿಟ್ಟಿಂಗ್ಸನ್ನು ಇಲ್ಲಿ ಹಾಕಿರುವಂಥದ್ದು. ಸೆರಾನ ಕಮೋಡನ್ನು ಇಲ್ಲಿ ಹಾಕಿರುವಂಥದ್ದು ವೀಕ್ಷಕರೇ. ನೀವು ನೋಡ್ತಾ ಇರ್ಬೋದು, ರೂಪ್ ಲೆವೆಲ್ವರೆಗೆ ಟೈಲ್ಸ್ ಇದೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನು ಕಾರ್ಡ್ಸ್ ಡಿಸೈನ್ಸ್ ಇಲ್ಲಿ ತೊಗೊಂಡಿರುವಂಥದ್ದು ವೀಕ್ಷಕರೇ. ವಿಶಾಲವಾದ ಹಾಲ್ ಇದೆ. ತುಂಬಾ ಚೆನ್ನಾಗಿದೆ, ನೋಡಲಿಕ್ಕೆ ಲುಕ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಬನ್ನಿ ಹಾಗೆ ಮುಂದೆನೂ ಕೂಡ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ಫಸ್ಟ್ ಡೋರ್ ತೋರಿಸ್ಕೊಂಬರ್ತೀನಿ. ನಾನು ಆವಾಗಲೇ ಹೇಳ್ದಂಗೆ 40,000 to 50,000 ಮಾಡಿರುವಂಥದ್ದು. ಹೈ ಗ್ಲೋಸಿ ಪಾಲಿಶಿಂಗನ್ನು ಹಾಕಿರುವಂಥದ್ದು. ತುಂಬಾ ಚೆನ್ನಾಗಿರುವಂಥ ಬರ್ಮಾ ಬಾರ್ಡರ್ ಟೀಕುಡ್ನಲ್ಲಿ ಮಾಡಿರುವಂತಹ ಡೋರ್.
ಕೆಳಗಡೆ ಸ್ಮಾರ್ಟ್ ಮಾರ್ಬಲನ್ನು ಯೂಸ್ ಮಾಡಿದರೆ ಅದು ಕೂಡ ಆಲ್ಮೋಸ್ಟ್ 120 ರುಪೀಸ್ ವೀಕ್ಷಕರೇ, 6/4. ಇನ್ನು ಮುಂದೆ ಬಂದರೆ ಕಿಚನ್ ಕೂಡ ಅಷ್ಟೇ ತುಂಬ ವಿಶಾಲವಾಗಿದೆ, 12/15 ಅಂತ ಹೇಳ್ಬೋದು. ಇಲ್ಲೂ ಕೂಡ ಎಂಟೈರ್ ಆಗಿ ಅಲ್ಯೂಮಿನಿಯಮಿಂದ ಕಿಚನನ್ನು ಮಾಡಿರುವಂಥದ್ದು. ರೂಟಿಂಗ್ ಮೆಥಡ್ ಮಾಡಿರೋದ್ರಿಂದ ಲುಕ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಸೊ ಆಲ್ಮೋಸ್ಟ್ ಒಂದು ಸ್ವಲ್ಪ ಪಿಸ್ತಾ ಕಲರ್ ಅಂತ ಇಲ್ಲಿ ಹೇಳ್ಬೋದು. ಟಾಪಲ್ಲಿ ಇಲ್ಲಿ ಜೆಟ್ ಬ್ಲ್ಯಾಕನ್ನು ನೀವೇನು ಸ್ಟೇರ್ಕೇಸಲ್ಲಿ ನೋಡಿದ್ರಲ್ವಾ, ಸೇಮ್ ಜೆಟ್ ಬ್ಲ್ಯಾಕನ್ನು ಇಲ್ಲಿ ಕೌಂಟರ್ ಟಾಪ್ ಆಗಿ ಇಲ್ಲಿ ಯೂಸ್ ಮಾಡಿರುವಂಥದ್ದು ವೀಕ್ಷಕರೇ. ನೋಡೋದಕ್ಕೆ ಅಮೇಝಿಂಗ್ ಆಗಿದೆ, ಕ್ಲಾಸಿ ಆಗಿದೆ. ಆ್ಯಂಡ್ ಸೆಂಟ್ರಲ್ಲಿ 4 ಫೀಟ್ವರೆಗೆ ನಿಮಗೆ ಇಲ್ಲಿ ಟೈಲ್ಸನ್ನು ಕೂಡ ಹಾಕಿರುವಂಥದ್ದು. ಆ್ಯಂಡ್ ಪಕ್ಕದಲ್ಲೇ ಯುಟಿಲಿಟಿ ಏರಿಯಾ ಇದೆ, ಇಲ್ಲಿ ಕೂಡ WPC ಡೋರನ್ನು ಹಾಕಿದ್ದಾರೆ ಆ್ಯಂಡ್ ಸೇಫ್ಟಿ ಗ್ರಿಲ್ಲನ್ನು ಹಾಕಿರುವಂಥದ್ದು. ಯುಟಿಲಿಟಿ ಕೂಡ ಅಷ್ಟೇ ಆಲ್ಮೋಸ್ಟ್ 10/3 ವೀಕ್ಷಕರೇ. ಇನ್ನು ಮುಂದೆ ಬಂದುಬಿಡೋಣ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ರೂಮ್ ಕೂಡ ಇದೆ. ಈ ರೂಮ್ ನಿಮಗೆ ಆಲ್ಮೋಸ್ಟ್ 10/10 ಇದೆ. ಆ್ಯಂಡ್ ಇಲ್ಲಿ ಅಲ್ಯೂಮಿನಿಯಂ ವಾರ್ಡ್ರೋಬನ್ನು ಕ್ರಿಯೇಟ್ ಮಾಡಿದ್ದಾರೆ ವೀಕ್ಷಕರೇ. ಇದನ್ನು ಮೆಟಾಲಿಕ್ ಬ್ಲೂ ಅಂತ ಕರೀತಾರೆ. ಆ್ಯಂಡ್ ಫ್ಲಶ್ ಡೋರ್ಗಳನ್ನು ಇಲ್ಲಿ ಯೂಸ್ ಮಾಡಿರುವಂಥದ್ದು. ವಾಲ್ ಟು ವಾಲ್, ಫ್ಲೋರ್ ಟು ರೂಫ್ ಕಂಪ್ಲೀಟಾಗಿ ದೊಡ್ಡದಾಗಿ ಬಂದಿರುವಂತಹ ಒಂದು ವಾರ್ಡ್ರೋಬ್ ಮೆಟಾಲಿಕ್ ಬ್ಲೂ ಇಂದ ಮಾಡಿರುವಂಥದ್ದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಏನು ಸ್ಮಾರ್ಟ್ ಮಾರ್ಬಲ್ ಇದೆ ಅದು ಕಂಟಿನ್ಯೂ ಆಗಿದೆ ಅಂತ ಇಲ್ಲಿ ಹೇಳ್ಬೋದು. ಓಕೆ, ಸೊ ಇಲ್ಲೊಂದು ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ ವೀಕ್ಷಕರೇ. ಸೊ ಇನ್ನು ಮುಂದೆ ಬಂದುಬಿಡೋಣ. ಇಂಟರ್ನಲ್ ಸ್ಟೇರ್ಕೇಸ್ಗಳು ಅಷ್ಟೇ 3 ಫೀಟ್ ಅಗಲ ಇದೆ. HD ಗ್ಲಾಸಿಂಗ್ ಆಗಿರುವಂತಹ ಒಂದು ರೈಲಿಂಗ್ಸನ್ನು ಇಲ್ಲಿ ಕ್ರಿಯೇಟ್ ಮಾಡಿರುವಂಥದ್ದು. ಗ್ಲಾಸಲ್ಲಿ ಎಚ್ಚಿಂಗ್ ಮಾಡಿರೋದ್ರಿಂದ ಲುಕ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಬಾಟಮ್ ಹುಕ್ಸ್ಗಳನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ ವೀಕ್ಷಕರೇ. ಕೆಳಗಡೆ ನೋಡ್ತಿದ್ದೀರಲ್ಲ. ಸೊ ಇನ್ನು ಮೇಲೆ ಬಂದುಬಿಡೋಣ. ಮೇಲೆ ಬರ್ತಾ ಇದ್ದಾಗೆ ಇಲ್ಲಿ ಸಿಂಗಲ್ ಬೆಡ್ರೂಮ್. ಹೌದು ವೀಕ್ಷಕರೇ, ಮೇಲ್ಗಡೆ ಇರೋದು ಒಂದೇ ಒಂದು ಬೆಡ್ರೂಮು. ಸೊ ಇದು ಟೋಟಲ್ ಆಗಿ 2 BHK ಮನೆ. ಇಲ್ಲಿ ನೀವು ರೈಸರಲ್ಲಿ ಸ್ಮಾರ್ಟ್ ಮಾರ್ಬಲನ್ನು ಕಟ್ ಮಾಡಿ ಇಲ್ಲಿ ಹಾಕಿರುವಂಥದ್ದು ವೀಕ್ಷಕರೇ. ಸೊ ಇನ್ನು ಮೇಲೆ ಹೋದರೆ ಇಲ್ಲಿ ಹೆಡ್ ರೂಮ್ ಬರುತ್ತೆ, ಟ್ಯಾಂಕ್ ಹೆಡ್ ರೂಮ್ ಬರುತ್ತೆ ಅಷ್ಟೇ. ಮೇಲ್ಗಡೆ ಯಾವುದೇ ರೂಮ್ ಆಗಲಿ ಏನೂ ಇಲ್ಲ ವೀಕ್ಷಕರೇ. ಕಂಪ್ಲೀಟಾಗಿ ಇಲ್ಲಿ ಚೈನ್ ಸ್ಟೆಪ್ಸ್ಗಳನ್ನು ಕೊಟ್ಟಿರುವಂಥದ್ದು. SS ರೈಲಿಂಗ್ಸನ್ನು ಕ್ರಿಯೇಟ್ ಮಾಡಿದ್ದಾರೆ. ಚಿಕ್ಕದಾಗಿ ಒಂದು ಸ್ಕೈ ವ್ಯೂವನ್ನು ಕೂಡ ಕೊಟ್ಟಿರುವಂಥದ್ದು. ಜಸ್ಟ್ ಅರೌಂಡ್ 1.5 ಫೀಟ್ಗೆ ಅರೌಂಡ್ 5 ಫೀಟ್ ಇರುವಂಥ ಸ್ಕೈ ವ್ಯೂ ಚಿಕ್ಕದಾಗಿದೆ ವೀಕ್ಷಕರೇ. ಇನ್ನು ರೂಮ್ ಅಂತ ಬಂದರೆ ಇದು ಕೂಡ ಅಷ್ಟೇ ಆಲ್ಮೋಸ್ಟ್ 10/10 ರೂಮು. ಫ್ಲಶ್ ಡೋರು, ಕೆಳಗಡೆ ಸ್ಮಾರ್ಟ್ ಮಾರ್ಬಲ್ಲು, ಜೊತೆಯಲ್ಲಿ ಏನು ವಾರ್ಡ್ರೋಬ್ ಇದೆ ಇದು ಕಂಪ್ಲೀಟಾಗಿ ಇಲ್ಲಿ ಇಂಟೀರಿಯರ್ ಮಾಡಿರುವಂತಹ ಅಲ್ಯೂಮಿನಿಯಂ ವಾರ್ಡ್ರೋಬ್ ವೀಕ್ಷಕರೇ. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸ್ವಲ್ಪ ಟ್ಯಾನ್ ಕಲರ್, ಬ್ರೌನ್ ಕಲರ್, ಗೋಲ್ಡಿಶ್ ಕಲರ್ ಅಂತ ಕೂಡ ಇದನ್ನು ಕರಿಬೋದು ವೀಕ್ಷಕರೇ. ವಾರ್ಡ್ರೋಬು ಪಕ್ಕದಲ್ಲೇ ಸ್ಟಡಿ ಯೂನಿಟನ್ನು ಕೂಡ ಇಲ್ಲಿ ಮಾಡಿರುವಂಥದ್ದು ವೀಕ್ಷಕರೇ, ವಿತ್ ಅಟ್ಯಾಚ್ ವಾಶ್ರೂಮ್. ಇಲ್ಲೂ ಅಷ್ಟೇ WPC ಡೋರ್ಗಳನ್ನು ಯೂಸ್ ಮಾಡಿದ್ದಾರೆ. ಆಲ್ಮೋಸ್ಟ್ 6,000 to 7,000 ರುಪೀಸ್ ಆಗುತ್ತೆ ಈ ರೀತಿ ಡೋರ್ಗಳು. ಓಕೆ, ಇದ್ರ ಒಳಗಡೆ ವಾಕಿನ್ ವಾರ್ಡ್ರೋಬನ್ನು ಮಾಡ್ಕೋಬೋದು ಬೇಕಾದರೆ, ಜಾಗ ಇದೆ. ಆ್ಯಂಡ್ ಅದರ ಒಳಗಡೆ ವಾಶ್ರೂಮ್. ಇಲ್ಲೂ ಅಷ್ಟೇ ಕಾರ್ಡ್ಸ್ ಡಿಸೈನು, ಬ್ಲ್ಯಾಕ್ ಆ್ಯಂಡ್ ವೈಟು. ಇದು ನಿಮಗೆ ಆಲ್ಮೋಸ್ಟ್ 8/4 ಇರುವಂಥದ್ದು. ಸೆರಾ ಮತ್ತು ಹಿಂಡ್ವೇರ್ನ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಜಾಗ್ವಾರ್ನ ಫಿಟ್ಟಿಂಗ್ಸನ್ನು ಇಲ್ಲಿ ಕೊಟ್ಟಿರುವಂಥದ್ದು ವೀಕ್ಷಕರೇ. ಸೊ ಇಲ್ಲಿ ಬಾಲ್ಕನಿಗೆ ಹೋಗೋಕ್ಕಿಂತ ಮುಂಚೆ ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಮೇಂಟೆನೆನ್ಸ್ ಏರಿಯಾ, ಯುಟಿಲಿಟಿ ಏರಿಯಾ ಅಂತಲೂ ಕೂಡ ಜಾಗ ಇದೆ. ಸೊ ಇದನ್ನು ಕೂಡ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ವೀಕ್ಷಕರೇ. ಇನ್ನು ಟೆರೆಸ್ ಅಂತ ಬಂದರೆ ಅಲ್ಲಿ ಹೋಗಬೇಕಾದ್ರೆ ಇಲ್ಲೂ ಕೂಡ ಅಷ್ಟೇ ಒಂದು ಫ್ಲಶ್ ಡೋರನ್ನು ಯೂಸ್ ಮಾಡಿದ್ದಾರೆ. ಸೊ ಇದು ಹೊರಗಡೆ ಬಂದುಬಿಡೋಣ. ಸೊ ಇಲ್ಲಿ ಮ್ಯಾಂಗ್ಳೂರ್ ಹಂಚು ಥರ ಕಾಣೋ ಪಾಲಿಕಾರ್ಬೊನೇಟ್ ಶೀಟ್ಗಳ ಮೂಲಕ ಇಲ್ಲಿ ರೂಪಿಂಗನ್ನು ಮಾಡಿರುವಂಥದ್ದು. ನೋಡೋಕ್ಕೆ ಮ್ಯಾಂಗ್ಳೂರ್ ಹಂಚು ಥರ ಕಾಣಿಸುತ್ತೆ, ಬಟ್ ಇದು ಪಾಲಿಕಾರ್ಬೊನೇಟ್ ಶೀಟ್ಗಳು. ತುಂಬಾ ಫ್ಲೆಕ್ಸಿಬಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ರಫ್ ಆ್ಯಂಡ್ ಟಫ್ ಆಗಿರುತ್ತೆ ಅಂತ ಹೇಳ್ಬೋದು. ಕಂಪ್ಲೀಟಾಗಿ ಇಲ್ಲಿ MS ಫ್ರೇಮನ್ನು ಕೊಟ್ಟಿದ್ದಾರೆ. ಕೆಳಗಡೆನೂ ಅಷ್ಟೇ ಕಂಪ್ಲೀಟ್ ವಾಟರ್ ಪ್ರೂಫಿಂಗನ್ನು ಇಲ್ಲಿ ಮಾಡಿರುವಂಥದ್ದು ವೀಕ್ಷಕರೇ. ಇನ್ನು ಎದುರುಗಡೆ ಬಂದರೆ ಇಲ್ಲಿ ಬಟ್ಟೆ ತೊಳೆಯೋ ಜಾಗವನ್ನು ಕೂಡ ಕೊಟ್ಟಿದ್ದಾರೆ. ಕುತ್ಕೊಂಡು ಬಟ್ಟೆ ತೊಳೆಯೋ ಥರ ಮಾಡಿದ್ದಾರೆ. ಲೆಫ್ಟ್ ಸೈಡಲ್ಲೇ ಸೇಮ್ HD ಗ್ಲಾಸ್ ಹಾಕಿ ಒಂದು ಚಿಕ್ಕದಾಗಿ ರೈಲಿಂಗ್ಸನ್ನು ಮಾಡಿಬಿಟ್ಟಿದ್ದಾರೆ. ಜೊತೆಯಲ್ಲಿ ಇಲ್ಲಿ ಬಟ್ಟೆ ಒಣಗಾಕೋಕ್ಕೆ ಜಾಗ ಕೊಟ್ಟಿದ್ದಾರೆ. ಕುತ್ಕೊಳ್ಳೋದಕ್ಕೆ ಒಂದು ಚಿಕ್ಕದಾದಂಥ ಒಂದು ಚೇರನ್ನು ಕೂಡ ಇಲ್ಲಿ ಮಾಡಿರುವಂಥದ್ದು. ಇಂಟೀರಿಯರ್ ಅವರು ಇಲ್ಲಿ ಇಂಟೀರಿಯರನ್ನು ಮಾಡಿರುವಂಥದ್ದು ವೀಕ್ಷಕರೇ. ನಮಸ್ಕಾರ.